ರಣ ಬಿಸಿಲಿನ ನಡುವೆಯೂ ಪರ್ಕಳ ಪರಿಸರದ ಮನೆಗಳ ಬಾವಿಗಳಲ್ಲಿ ನೀರು ಉಕ್ಕಿ ಸಮೀಪದ ತೋಡಿನಲ್ಲಿ ಹರಿಯುತ್ತಿರುವುದು ಸ್ಥಳೀಯರನ್ನ ನಿಬ್ಬೆರಗುಗೊಳಿಸಿದೆ. 7 ವರ್ಷಗಳ ಹಿಂದೆ ಜನವರಿ ತಿಂಗಳಲ್ಲಿ ಕರಾವಳಿ ಭಾಗದಲ್ಲಿ ಲಘು ಭೂಕಂಪ ಆಗಿದ್ದು, ನಂತರ 2017 ಮತ್ತು 2018ರಲ್ಲಿ ಪರ್ಕಳ ಪ್ರದೇಶದ ಈ ಭಾಗದಲ್ಲಿ ಬಾವಿಯ ನೀರು ಉಕ್ಕಿ ಹರಿಯುತ್ತಿದೆ. ನಂತರದ ವರ್ಷದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿತ್ತು. ಈಗ ಮತ್ತೆ ಪರ್ಕಳದ ಗರಡಿ ಬಳಿಯ ಮರಾಠಿ ಸಮುದಾಯದವರು ಪೂಜಿಸುವ ಭವಾನಿಕಟ್ಟೆಯ ಬಳಿ ಶ್ರೀ ಸತ್ಯಮತ ನಿಲಯದ ಬಾವಿಯಲ್ಲಿ ನೀರು ಉಕ್ಕಿ ಪಕ್ಕದಲ್ಲಿರುವ ಮಳೆ ನೀರು ಹೋಗುವ ತೋಡಿನಲ್ಲಿ ಹರಿಯುತ್ತಿದೆ. ಈ ವರ್ಷ ಕೂಡ ಈ ತೋಡಿನಲ್ಲಿ ನೀರು ಹರಿತಾ ಇದೆ. ನಿಮ್ಮ ಬಾವಿಯಲ್ಲಿ ನೀರು ಫುಲ್ ಆಗಿದೆ. ಏನು ಅನಿಸ್ತದೆ ನಿಮಗೆ? ತೊಂದರೆ ಇಲ್ಲ, ನೀರದು ಆರಾಮ ಒಳ್ಳೆಯದು ಉಂಟು. ಈಗ ಎಷ್ಟು ವರ್ಷದ ಹಿಂದೆ ಇಲ್ಲಿ ನೀರು ಹರಿದದ್ದು ನೆನಪುಂಟಾ? ಇಲ್ಲ, 7 ವರ್ಷದ ಅಂತ. 7 ವರ್ಷ ಅಂತ. ಮುಂಚೆ ಇರಲಿಲ್ಲ. ಜನವರಿಯಲ್ಲಿ ಖಾಲಿ ಆಗ್ತಿತ್ತು. ಈಗ ನಿಮಗೆ ಕೃಷಿ ಚಟುವಟಿಕೆಗೆ ನೀರು ಬೇಕಾದಷ್ಟು ಉಂಟು. ಫುಲ್ ಉಂಟು. ಬಾವಿ ತೋಟಕ್ಕೆಲ್ಲ ಬಿಡ್ತೀರಿ? ಹೌದೌದು, 24 ಗಂಟೆ ಹೋಗ್ತದೆ. ಈಗ ಮತ್ತೆ ನೀರು ಬರೋದು, ಈಗ ಒಳ್ಳೆ ಶುದ್ಧ ನೀರು ಬರೋದು ನಿಮಗೆ ಒಂಥರ ಖುಷಿ ಆಗುದಿಲ್ವಾ? ಖುಷಿ ಆಗ್ತದೆ. ಈಗ ಇದನ್ನು ಮತ್ತೆ ನೀವು ತೋಟಕ್ಕೆ ಬಿಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀರಿ ಬಾವಿಯಿಂದ? ಎಷ್ಟು ಗಂಟೆಗೆ ಬಿಡ್ತೀರಿ ನೀವು ನೀರು? ಈಗ ನಿಮ್ಮ ಬಾವಿಯಲ್ಲಿ ಎಷ್ಟು ನೀವು? ನಮ್ಮ ಪಂಪು ತೋಟಕ್ಕೆ ಮಾತ್ರ 1 ಗಂಟೆ 2 ಗಂಟೆ ಬಿಡ್ತೀರಿ. ಅದೇ ನೀರಿನ ಮಟ್ಟ ಕಡಿಮೆ ಆಗಲಿಲ್ಲ ಎಷ್ಟವರೆಗೆ ಇಲ್ಲ. ಓಕೆ, ನಿಮ್ಮ ಹೆಸರು? ಸಂಜೀವ. ನಿಮ್ಮದು? ಓಕೆ. ರೈಟ್. ಆಯ್ತು. ಬಿಜಾಪುರ